ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಗೌರವ ಸ್ವಲ್ಪ ಕಮ್ಮಿ ನೋಡ್ರಿ. ನಮ್ಮ ವಿಜಯಪುರ ನಗರದಲ್ಲಿ ಕೆಲವೊಂದು ಮಾಜಿ ಕಾರ್ಪೊರೇಟರ್ಗಳು ಕೆಲವೊಂದು ಸಮಾಜಘಾತಕ ಶಕ್ತಿಗಳ ಜೊತೆಗೂಡಿ ನಗರದ ಬಯಲು ಜಾಗೆ, ಗಾರ್ಡನ್ ಜಾಗೆ ಮತ್ತು ಯಾರು ಬಹಳ ವರ್ಷಗಳಿಂದ ವಿಜಯಪುರ ನಗರವನ್ನು ಬಿಟ್ಟು ಬೇರೆ ರಾಜ್ಯಗಳಿಗೆ ದುಡಿಲಿಕ್ಕೆ ಹೋಗಿರ್ತಾರೆ ಅಂಥ ಆಸ್ತಿಗಳನ್ನು ಕಬಳಿಸುವಂಥ ಒಂದು ದೊಡ್ಡ ಗ್ಯಾಂಗು ಬಿಜಾಪುರದಲ್ಲಿದೆ. ಅವರಿಗೆ ಯಾವುದೋ BJP, ಕಾಂಗ್ರೆಸ್ಸು, JDS ಏನೂ ಸಂಬಂಧ ಇಲ್ಲ. ಅದು ಒಂದು ಭೂಗಳರ ಒಂದು ಗ್ಯಾಂಗ್. ಅದ್ರ ಹಿಂದೆ ಒಬ್ಬ ಬಾಸ್ ಇದ್ದ ಮಾಜಿ ಶಾಸಕ. ಆ ಬಾಸ್ ಅಂತ ಕಳೆದ ಮಹಾನಗರ ಪಾಲಿಕೆ ಸದಸ್ಯ ಚುನಾವಣೆಯಲ್ಲಿ ಅವರನ್ನೆಲ್ಲ ನಿರ್ಮೂಲನೆ ಮಾಡಿ ಹೊಸ ಯುವಕರು ಇವತ್ತು ಮಹಾನಗರ ಪಾಲಿಕೆ ಸದಸ್ಯರಾಗ್ಯಾರ. ಒಳ್ಳೆಯವ್ರು ಯಾರಾದಾರ ಅವರೆಲ್ಲ ಆಗ್ಯಾರ. ಅವರೆಲ್ಲ ಕ್ರಿಯಾಶೀಲ ಕೆಲಸ ಮಾಡ್ಲಕತ್ತಾರ. ಇವತ್ತು ಏನಾಗಿದೆ, ಅನೇಕ ಕಡೆ ಇವತ್ತು ಗ್ಯಾಂಗ್ ಬಾಡಿ ಐತಿ, ಅಲ್ಲಿ ಇದೇ ರೀತಿ ಮಾಡ್ಯಾರ. ಪಾಪ ಸಾರ್ವಜನಿಕ ಉದ್ದೇಶಕ್ಕೆ ಗಾರ್ಡನ್ ಆಗಬೇಕು, ಅಲ್ಲಿ ಒಂದು ಸಾಂಸ್ಕೃತಿಕ ಭವನ ಆಗಬೇಕು. ಸಂಜೆ ಮುಂದೆ ಹೆಣ್ಮಕ್ಳು ಏನು ವಯಸ್ಸಾದವರು, ರಿಟೈರ್ ಆದವರು ಸಾಯಂಕಾಲ ಅಲ್ಲಿ ಬಂದು ಕೂತು ಅವರ ಒಂದು ಟೈಮ್ ಪಾಸ್ ಆಗಲಿ ಅಥವಾ ಮಾತುಕತೆ ಆಗಲಿ, ಒಂದು ಚರ್ಚೆ ಆಗಲಿಕ್ಕೆ ಇಂಥ ಸಾರ್ವಜನಿಕ ಉಪಯೋಗಕ್ಕಿರುವಂಥ ಜಾಗಗಳು. ಆದರೆ ಭಾಳ ದಿವಸಗಳಿಂದ ಅದನ್ನು ಅವರು ಕಣ್ಣಿಟ್ಟಿರ್ತಾರೆ, ಎಲ್ಲೆಲ್ಲಿ ಎಂಥ ಜಮೀನುಗಳು ಅದಾವ, ಯಾವ ರೀತಿ ಈ ಭೂಮಿಯನ್ನು ಲಪಟಾಯಿಸ್ಬೇಕು. ಇದು ಮೊದಲಿಡಿದು ಒಂದು ವಿಜಯಪುರ ನಗರದಲ್ಲಿ ಶಾಸಕರ ಒಂದು ಸಪೋರ್ಟ್ನಿಂದ ಆಪತ್ತು ಬಂದಿದೆ. ಈಗ ಆ ಪರಿಸ್ಥಿತಿ ಇಲ್ಲ ವಿಜಯಪುರ ನಗರದಲ್ಲಿ. ಎಲ್ಲ ಕಡೆ ಸಾರ್ವಜನಿಕ ಏನು ನಮ್ಮ ಉದ್ಯಾನಗಳದಾವು ಅಂಥವನ್ನೆಲ್ಲ ಅಭಿವೃದ್ಧಿ ಮಾಡ್ಲಕತ್ತೀವಿ. ಸ್ವಲ್ಪ ಇದೇನಿದೆ, 4 ವಾರ್ಡು 4 ಕ್ಷೇತ್ರದಲ್ಲಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ಅಭಿವೃದ್ಧಿ ಕಡಿಮೆ ಆಗಿದೆ. ಈಗ ನಮ್ಮ ಹೊಸ ಶಾಸಕರೇನು ಕಟ್ಟಕೊಂಡು ಬಂದಲ್ಲ, ಅವ್ರನ್ನೂ ಸಹ ಈಗ ಮೊನ್ನೆ 150 ಕೋಟಿ ರೂಪಾಯಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಬಂದಿದೆ. ಅದರಲ್ಲಿ ಸುಮಾರು 100 ಕೋಟಿ ರೂಪಾಯಿ ಮೇಲೆ ನಮ್ಮ ವಿಜಯಪುರ ವಿಧಾನಸಭೆ ಬಂದಿದೆ. ಉಳಿದದ್ದು ನಮ್ಮ ಈ ಒಂದು ವಿಜಯಪುರ ನಗರದಲ್ಲಿರುವಂಥ 4 ಕ್ಷೇತ್ರದ ಅಭಿವೃದ್ಧಿಗೆ ಬಂದಿದೆ. ಇದನ್ನೆಲ್ಲ ಗಮನಿಸಲಾಗಿ ಇವತ್ತು ನಮ್ಮೆಲ್ಲ ಕಾರ್ಪೊರೇಟರು, ಈ ಭಾಗದ ಕಾರ್ಪೊರೇಟರ್ ಇರ್ಬೋದು, ನಮ್ಮ ರಾಜೇಶ್ ದೇವಜರವರು ಇರ್ಬೋದು, ಅದೇ ರೀತಿ ಇಲ್ಲಿ ಹೆಣ್ಮಕ್ಳು ಕೂಡಿ ಈ ಒಂದು ಆಸ್ತಿಯನ್ನು ಹೊಡ್ಕೋಬೇಕಂತ ಹೇಳಿ ಒಂದು ಗುಂಪು, ಅವರು ಒಬ್ಬ ಮುಸ್ಲಿಮು ಅಬ್ದುಲ್ ಸಾಬ್ ಮಕಾನ್ದಾರ್ ಶಿವಾನಂದ್ ಭುಯಾರಕ್ಕೆ ಒಂದು ಏನಂದ್ರೆ ಇಸಾರ್ ಕರಾರ್ ಪತ್ರ ಮಾಡ್ಕೊಂಡ, ಅದು ಕೈಲೇ ಬರೆದಂಥ ಉತ್ತಾರಿಗಳು, ಅದು ದಾಖಲೆ ಅಧಿಕೃತವಾಗಿ ಅಲ್ಲ. ಈಗೆಲ್ಲ ಇವತ್ತು ಕಂದಾಯ ಇಲಾಖೆಯಲ್ಲಿ ಗಣಕೀಕೃತ ಅಂದರೆ ಕಂಪ್ಯೂಟರೈಸ್ಡ್ ಆಗಿದೆ. ಯಾವುದನ್ನು ಇದೇ ರೀತಿ ಮೋಸ ಮಾಡ್ತಾರಂತ ಹೇಳಿನೇ ಸಾಕಷ್ಟು ಭೂ ಕಬಳಿಕೆ ಈ ರೀತಿ ಬಿಜಾಪುರ ಅಲ್ಲ ಇಡೀ ಕರ್ನಾಟಕದಲ್ಲಿ ನಡೀತಿರೋ ಕಾಲದಲ್ಲಿ ಮಾಡಿದ್ರೂ ಸಹ ಇವರು ಎಲ್ಲರ ಕಣ್ಣಿಗೆ ಮಣ್ಣೆ ಹಚ್ಚಿ ಈ ಒಂದು ಜಮೀನು ರಿಜಿಸ್ಟರ್ ಸರ್ವೆ ನಂಬರ್ 21 ಹಿಸ್ಸಾ 6 ಹಳೆ ಕೈ ಬರೆಯ ಉದ್ದಾರ ಮಾಡ್ಕೊಂಡಿರುವ ಇಸಾರು ಮುಂದೆ ಬೋಗಸ್ ಒಂದು ಕರಾರ್ ಪತ್ರ ಮಾಡ್ಕೊಂಡು ಇಲ್ಲಿ ಒಂದೇನೋ ಸಣ್ಣ ಜಾಗ ತಗೊಂಡು ಇದೆಲ್ಲ ನಮ್ಮದೇ ಜಾಗ ತೋರಿಸ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಆ ಒಂದು ಕಳ್ಳರ್ ಗ್ಯಾಂಗ್ ಏನಿದೆ ಬಿಜಾಪುರ್ನಲ್ಲಿ, ಅವರಿಗೆ ಇವತ್ತು ಇಲ್ಲಿ ಹೆಣ್ಮಕ್ಳು ತಮ್ಮ ಭಾಗದಲ್ಲಿ ಇದು ಗಾರ್ಡನ್ ಆಗಬೇಕು, ನಮ್ಮೆಲ್ಲ ಸಾಯಂಕಾಲ ಸಣ್ಣ ಗುಡಿ ಆಗಬೇಕು, ಇಲ್ಲಿ ನಮ್ಮ ಹೆಣ್ಮಕ್ಳು ಬಂದು ಕುಂದರ್ಲಿಕ್ಕೆ ಮಾಡಲಿಕ್ಕೆ ಅನುಕೂಲ ಆಗಲಿಕ್ಕೆ ಹೇಳಿ ಅವರು ಇವತ್ತು ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಅವರ ಹೋರಾಟದ ಹಿಂದೆ ನಮ್ಮ ಇಲ್ಲಿ ಭಾಗದ ಕಾರ್ಪೊರೇಟರು, ನಮ್ಮ ಅವರ ಮಗ ಸಚಿನ್ ಮತ್ತು ನಮ್ಮ ಇನ್ನೊಬ್ಬ ಕಾರ್ಪೊರೇಟರ್ ಆದಂಥ ಮತ್ತು ಮೊದಲು ಈ ವಾರ್ಡಿನ ಕಾರ್ಪೊರೇಟರ್ ಇದ್ದಂಥ ರಾಜೇಶ್ ದೇವಜರು ಎಲ್ಲರೂ ಇವತ್ತು ಹೆಣ್ಮಕ್ಳು ಮತ್ತು ಇಲ್ಲಿನೆಲ್ಲ ನಾಗರಿಕರು ಕೂಡಿ ಹೋರಾಟ ಮಾಡ್ತಾ ಇದ್ದಾರೆ. ನಾನು ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಎಂಥ ಒಂದು ದೊಡ್ಡ ಸುಮಾರು 1 ಎಕರೆ ಇರ್ತಿಲ್ಲ, ಅರ್ಧ ಎಕರೆಯಷ್ಟು ಜಮೀನಿದೆ. ಇದನ್ನು ಈಗಾಗಲೇ ನಾನು ಮಹಾನಗರ ಪಾಲಿಕೆಯ ನಮ್ಮ ಆಯುಕ್ತರ ಜೊತೆಗೆ
ಏನು ನಮ್ಮ ಭೂ ದಾಖಲೆಗಳ ಅಧಿಕಾರಿಗಳ ADLR ಜೊತೆಗೆ ಮತ್ತು ಬಿಜಾಪುರದ ತಹಸೀಲ್ದಾರ್ ಜೊತೆಗೆ ಮಾತಾಡಿ ಭಾಳ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ, ಇದು ಸರ್ಕಾರ ಜಾಗ ಇದೆ, ಇದು ಕಪಿಲ್ ಶೆಟ್ಟಿ ಬರೋದಿಲ್ಲ. ಇವತ್ತೇ ಸಾಯಂಕಾಲನೇ ನಮ್ಮ ವಿಜಯಪುರ ನಗರ ಪಾಲಿಕೆ ಆಸ್ತಿ ಅಂತೇಳಿ ಒಂದು ಬೋರ್ಡ್ ಹಾಕಿ ಇದು ಕಂಪೌಂಡ್ ಕಟ್ಟಿ ಇದೆಲ್ಲ ಇಲ್ಲಿ ಹೆಣ್ಮಕ್ಳು ಕುಂಡಲಿಕ್ಕೆ ಮಾಡಲಿಕ್ಕೆ ಕುರ್ಚಿಗಳನ್ನು ಹಾಕಿ ಮತ್ತು ಮುಂದೆ ಇದನ್ನು ಗಿಡಗಳನ್ನು ಹಚ್ಚಿ ಮಾಡಿ ಇದನ್ನು ಗಾರ್ಡನ್ ಮಾಡಬೇಕಂತೇಳಿ ಈಗಾಗಲೇ ನಾವು ರಾಜೇಶ್ ದೇವಿಯವರು ಮತ್ತು ನಮ್ಮ ಇಲ್ಲಿ ಸಚಿನು ಮತ್ತು ಎಲ್ಲ ಕಾರ್ಪೊರೇಟರ್ ಮೇಯರ್ ಅವ್ರಿಗೆ ಹೇಳಿದ್ದೀವಿ. ಎಲ್ಲರೂ ಕೂಡಿ ಇನ್ನೊಂದು ವಾರನಾಗ ಇದರ ಕಂಪೌಂಡ್ ಕೆಲಸ ಚಾಲೂ ಮಾಡ್ತೀವಿ ಮತ್ತು ನಮ್ಮ ಈ ಭಾಗದ ಶಾಸಕರನ್ನು ಅದಕ್ಕೆ ಕರಿತೀವಿ. ಅವರು ನಾವು ಎಲ್ಲರೂ ಕೂಡಿ ಈ ಒಂದು ಜಾಗ ಉಳಿಸಲಿಕ್ಕೆ ನಾವು ಈಗಾಗಲೇ ಎಲ್ಲ ರೀತಿಯ ಕಾನೂನಾತ್ಮಕ ಕ್ರಮ ತೊಗೊಂಡಿದ್ದೀವಿ. ಸಾಯಂಕಾಲನೇ ಇಲ್ಲಿ ಮಹಾನಗರ ಪಾಲಿಕೆ ಆಸ್ತಿ ಅನ್ನೋದಕ್ಕೆ ಎಲ್ಲ ದಾಖಲೆಗಳಲ್ಲ. ಸುಮ್ಮನೆ ಏನೋ ನಾಟಕ ಮಾಡಿ ಯಾವುದೋ ಫೇಕ್ ಹೇಳಿ ಯಾವುದಾದ್ರೂ ಕೆಲಸಕ್ಕೆ ಬರಲಾರ್ದ ಚಾನಲ್ಗಳ ಮುಂದೆ ಮಾತಾಡಿದ್ರೆ ಏನೋ ಅರ್ಥಿಲ್ಲ. ಅಂಥ ಯೂಟ್ಯೂಬ್ಗಳು ಅಂಥವೆಲ್ಲ ದುಡ್ಡು ಯಾರು ಕೊಡ್ತಾರೆ, ಹೆಚ್ಚಿಗೆ ಅವ್ರು ಕೊಡ್ತಾರೆ. ಅಂಥವು ಎಲ್ಲೆಲ್ಲೂ ನೀವು ದುಡ್ಡು ಕೊಡಬಾರ್ದು. ಏನೇ ಅಂಥವು ನಿಮಗೆ ಕಂಡು ಬಂದರೆ, ಅಲ್ಲಿ ಏನಾದರೂ ಚಟುವಟಿಕೆ ಕಂಡು ಬಂದರೆ ಈಗಾಗಲೇ ನಾವೆಲ್ಲ ಪತ್ರಿಕೆಗಳಲ್ಲಿ ನಮ್ಮ ಮೊಬೈಲ್ ನಂಬರ್ ಕೊಟ್ಟಿದ್ದೀವಿ, ಅದಕ್ಕೆ ನೀವು ಕಂಪ್ಲೇಂಟ್ ಮಾಡ್ಬೋದು ಅಂತೇಳಿ ಹೇಳಿದ್ದೀವಿ. ಈ ರೀತಿ ಇಲ್ಲಿನ ನಮ್ಮ ಹೆಣ್ಮಕ್ಳೇನು ಹೋರಾಟ ಮಾಡಿದರೆ ಅದಕ್ಕೆ ಇವತ್ತು ಜಯ ಸಿಕ್ಕಿದೆ. ಆ ಎಲ್ಲ ಹೆಣ್ಮಕ್ಳ ಒಂದು ಕಾರಣದಿಂದ ಇವತ್ತು ನೋಡಿ ಹೆಣ್ಮಕ್ಳು ಎಲ್ಲರೂ ಕೂಡಿ ಈಗ ಒಕ್ಕಟ್ಟಾದ್ರೆ ಅಂಥವ್ರು ಇದ್ರೂ ತಲೆ ಬಾಗಬೇಕನ್ನೋಂಥ ಅದನ್ನು ತೋರಿಸ್ಕೊಟ್ಟಾರೆ. ನಾನು ಸಹ ಇವತ್ತು ವಿಜಾಪುರ ಶಾಸಕನಾಗಿ ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಅಭಿನಂದನೆ ಸಲ್ಲಿಸ್ತೀನಿ. ಈ ರೀತಿ ಏನು ಬೇರೆ ದಿನ ಏನೂ ಕೆಲಸ ಇಲ್ಲಾರ್ದನ್ನ ಆರೋಪ ಮಾಡುವಂಥ ಒಂದು ತಂಡಿದೆ. ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗೋದಿಲ್ಲ. ಅವ್ರಿಗೇನು ಗೊತ್ತಿದೆ ಅವ್ರದ್ದೆಲ್ಲ ಸ್ಥಿತಿ ಏನಾಗಿದೆ. ಅದ್ರ ಜೊತೆಗೆ ವಕಫ್ ಮುಸ್ಲಿಮರಿಗೆ ಸಂಬಂಧಪಟ್ಟಂಥ ಒಂದು ಆಸ್ತಿಯಲ್ಲಿ ಇವತ್ತೇನು ಭಾಳ ಮಾತಾಡ್ತಾ ಇದ್ದಾನೆ ಅವನು ಮಸನಮಠ ಮುನ್ಸಿಪಾಲ್ಟಿ ಅಂತಿದೆ, ಇದು ಕಾರ್ಪೊರೇಷನ್ದು. ಇದರಲ್ಲಿ ಒಂದು ವಕಫದ ಒಂದು 3-4 ಮಂದಿ ಕೂಡಿ 20 ಗುಂಟೆ ಜಾಗ ಸ್ಮಶಾನದಾಗ ಇದ್ದಿದ್ದನ್ನು 2-2 ಗುಂಟೆ ಅವ್ರು ಹಚ್ಕೊಂಡು ಖರೀದಿ ಮಾಡ್ಕೊಂಡಾರ. ನೋಡ್ರಿ ಯಾರ್ಯಾರು ಅದಾರಪ್ಪ ಅಂದ್ರೆ ಅಲ್ಲಿ ಎಲ್ಲಿ ಅಂದ್ರೆ ನಮ್ಮ ದೇವಿಯವ್ರ ಸ್ಮಶಾನ ಐತಲ್ಲ ಸೋಲಾಪುರ ರೋಡಿಗೆ, ಅಲ್ಲಿ ನೋಡ್ರಿ ಇವು ಎಲ್ಲ ಇದು ಸರ್ಕಾರದ್ದು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಏನು ಗೊತ್ತದು ಅಳದು ದಾಖಲೆ ಮಾಡಿರುವಂಥದ್ದು. ಒಬ್ಬ ಬಾಬುಲಾಲ್ ಗುಡು ಸಾಬ್ ವ್ಯಾಪಾರಿ, ಇನ್ನು ಅವ 2 ಗುಂಟೆ, ಜಮೀರ್ ಕಾಸಿಂ ಸಾಬ್ ಇನಾಮ್ದಾರ್, ಮಹಬೂಬ್ ಕತಾಲ್ ಸಾಬ್ ಜಮಾದಾರ್. ಬದಲಾಗಿ ನೋಡ್ರಿ ಅಲ್ಲಿ ಉಮೇಶ್ ತಂದೆ ಬಸವರಾಜ್ ಒಂದಾಲ್, ನೀವು ಏನು ಸಾಬ್ರ ಅವ ಯಾರು ಮುಂದೆ ಮಕ್ಕಳ ಎಲ್ಲರೂ ಉಳಿತಿದ್ದು ಸಾಬ್ರ ಅದಾರ. ಇವಪ್ಪ ನಡ್ಬಾರ್ಕ್ ಸಾಬ್ ಸರ್ ನೀವು ಇವ ಸಾಬ್ರ ಇನ್ನೂ ಒಂದು ಚೆಕ್ ಮಾಡ್ಬೇಕಾಗ್ತೈತೆ ಅವ್ನು ಮಾಡಬೇಕು ಗುರ್ತೈತೆ. ಮೊಹಮ್ಮದ್ ಇಕ್ಬಾಲ್ ಖಾನ್ ಸಾಬ್ ಮುಲ್ಲಾ, ಮಹಬೂಬ್ ಅಬ್ದುಲ್ ಸಾಬ್ ಹಿಂದಿಕರ್, ರಫೀಕ್ ಅಹಮದ್ ಮೊಹಮ್ಮದ್ ಇಸಾಕ್ ಹುಂಡೇಕಾರ್. ಬದಲಾಗಿ ಇನ್ನೊಬ್ಬ ಸಾಬ್ ಅರ್ಧ ಸಾಹೇಬ್ ಸೇರಿ ನೋಡಿ ಮಾಂತೇಶ್ ಪರ್ವಲಿಂಗ್ ಅಂಗಡಿ, ಸಮದಾನಿ ದಸ್ಗೀರ್ ಪಟೇಲ್, ಕರ್ನಾಟಕ ವಕಫ್ ಅದಕ್ಕೆ 6 ಗುಂಟ ಬಿಟ್ಟ. ಇವರೆಲ್ಲ ಬಿಜಾಪುರನಾಗ ಹಿಂದುತ್ವ ಕುಂಕುಮ ಹಚ್ಕೊಂಡು ರಾಮಣ್ಣ ಮೂರ್ತಿ ಮೆರವಣಿಗೆ ಮಾಡೋದು ಮಾಡಿ ಈ ಉತ್ತಾರ ಸಹಿತ ಮಾಡ್ಕೊಂಡ. ಯಾವ ವಕಫ್ ಆಸ್ತಿ ಮುಸ್ಲಿಮರ ಆಸ್ತಿ ಸ್ಮಶಾನದು ಅದು ಹೆಣ ಸುಡೋದು ಸಹಿತ ಬಿಟ್ಟಲ್ಲ. ಹೆಣ ಸುಡೋದು ಹೆಣ ಹೂಳು ಜಾಗನೂ ಬಿಡ್ಲಾರ್ದವ್ರು ಇವರೆಲ್ಲ ನಮ್ಮ ವಿಜಾಪುರದ ಮಾದರಿ ರಾಜಕಾರಣಿಗಳು ಹೊಗಳ್ತಾರೀಗ. ಇದು ಎಲ್ಲ ಉತ್ತರ ನಾವೆಲ್ಲ ಇದನ್ನ ನಾಳೆ ಅಸೆಂಬ್ಲಿ ಒಳಗೆ ಎಲ್ಲಾನು ಇದನ್ನು ಪ್ರಶ್ನೆ ಮಾಡ್ತೇನೆ. ಅದಕ್ಕೆ ನಾವು ಹೇಳೋದು ಅಂದ್ರೆ ವಿಜಾಪುರ ನಗರದ ಜನರಿಗೆ ಇಲ್ಲಿ ಈಗ ಅಧಿಕಾರಿಗಳು ಅಂತ ಬಂದು ಇದನ್ನು ಹಾಕ್ತಾರೆ. ಅವ್ರು ಏನಾದರೂ ಮಾಡಿ ತಕರಾರು ಮಾಡೋದು ಅಥವಾ ಇಲ್ಲೇನು ಗುಂಡಾಗಿರಿ ಮಾಡೋದು ಅಂದ್ರೆ ಆಕ್ಷನ್ ತಗೋತೀನಿ. ಹೇಳಿದ್ದೀನಿ ಪೊಲೀಸ್ ಸೆಕ್ಯೂರಿಟಿನೂ ಕೊಡೋದು ಹೇಳಿದ್ದೀನಿ. ನಾಳೆ ಹಿಡಿದೇ ಈ ಜಾಗ ಫೆನ್ಸಿಂಗ್ ಮಾಡಿ ಅವ್ರ ಹೆಣ್ಮಕ್ಳು ಕುಂಡಲಿಕ್ಕೆ ಬೀದೈತಂದೆಲ್ಲ ಹೆಚ್ಚು ಹಾಕಿಬಿಡ್ಬೇಕಂತ ಹೇಳಿದ್ವಿ. ಸರಿ, ಜಾಗ ವಿಚಾರ ವೈಯಕ್ತಿಕ ಆರೋಪ ಪ್ರತ್ಯಾರೋಪಕ್ಕೆ ಸಾಕ್ಷಿ ಸರ್. ನೀವು ಯಾರು ಬರ್ದಿರೇನೋ ನಿಮ್ಮ ಚಾನಲ್ದಾಗ ಅಂಥವು ಎಲ್ಲ ಬರೀದಿಲ್ಲ. ನೀವೆಲ್ಲ ಒಳ್ಳೆಯವ್ರು ಇದೀರಿ. ಹಣಕಾಸು ನನ್ನ ಮಕ್ಕಳ ಬಗ್ಗೆ ಯಾಕೆ ಮಾತಾಡ್ತೀವಿ? ಆ ಚಾನಲ್ಗಳು ಅವೇ ಅದಾವು, ಅವು ಅದಾವು. ಸಾಬರು ಚಾನಲ್, ಇವ್ರು ಸಾಬರು ಆಸ್ತಿ ಹೊಡಿ ಚಾನಲ್. ನಿನ್ನೆ ಪಾಸ್ ಮಾಡಿ ಅಲ್ಲಿ ಇದನ್ನ ಮಾಡಿದ್ರು.
ಹೆಣ್ಮಕ್ಳ ಕಡೆ ಬಾತ್ ಬಂದ್ರೆ ಒಂದೇ ಮಿನಿಟ್ ಬರ್ತಾರ್ರಿ. ವಿಜೇಂದ್ರ ಅವ್ರು ಬಂದಿದ್ರು. ವಿಜೇಂದ್ರ ಅವ್ರು ಬಂದು ಹೇಳಿದರೆ ಯಾರು ಕೂಡ ಬಿಜಾಪುರದಲ್ಲಿ ಏನಾಗ್ತಾ ಇದೆ, ಜಮಖಂಡಿಲಿ ಏನಾಗ್ತಾ ಇದೆ, ಇದನ್ನೆಲ್ಲ ತಲೆ ಕೆಡಿಸ್ಕೋಬಾರ್ದು, ಕ್ಷೇತ್ರದ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಅವರ ಶಿಕಾರ್ಪುರ ಹಾಕತ್ತೀನಿ ಕೆಡ್ಸ್ಕೊಂಡ್ರೆ ಸಾಕು. ಶಿಕಾರ್ಪುರ ಅಳಗಾಡ್ಲಾಕತ್ತ. ಎಲ್ಲಿ ಮೈಸೂರು ನಿಂದಿರ್ಬೇಕು, ಅಲ್ಲಿ ಯಾವ್ದು ವರ್ಣಾಕ್ ನಿಂದಿರ್ಬೇಕು, ತುಮಕೂರು ನಗರಕ್ಕೆ ನಿಂದಿರ್ಬೇಕು, ರಾಜಾಜಿನಗರ ಅದೇ ಗಿಡಕ್ಕೆ ಅಡ್ಡಾಡ್ಲಾಕತ್ತೈತಿ. ನೀವು ಇಲ್ಲಿಯವ್ರು ಬಿಜಾಪುರನವ್ರು ಬಾಗಲಕೋಟ್ನಾಗ ತಿಳಿ ತಿಳ್ಕೊಬೇಡ್ರಿ, ಬಾಗಲಕೋಟ್ನಾಗ ಬೀಳಿಗೆ ತಿಳಿ ತಿಳ್ಕೊಬೇಡ್ರಿ ಅಂದ್ರೆ ಮೊದಲ ಶಿಕಾರಿಪುರ ಗಟ್ಟಿ ಐತೆ ನೋಡ್ಕೊಂಡು ಅಲ್ಲಿ ಸಲಹೆ ಮಾರ್ಗದರ್ಶನ ಆಗ್ಬೇಕಾದ್ರೆ ಮೊದಲು ತನ್ನ ಜಾಗ ಗಟ್ಟಿ ನೋಡ್ತಾರೆ. ಪಾಪ ಹತಾಶ ಆಗಿ ಅವ್ರು ಏನಾರು ಮಾಡಿ ಯಾರೂ ರೆಸ್ಪೆಕ್ಟ್ ಸಿಗಲಾಗಿತ್ತು. ಮತ್ತು ವಿಧಾನಸಭೆಯಲ್ಲಿ ಏನೂ ಆ್ಯಕ್ಟಿವಿಟೀಸ್ ಇಲ್ಲ, ನಾನು ನೋಡೋದಿಲ್ಲ, ಏನೂ ಮಾತಾಡಲೇ ಇಲ್ಲ. ತಿಮ್ಮಾಪುರ ಅವ್ರ ವಿಚಾರ ಬಂದರೆ ಮಾತಾಡಬೇಕಾಗಿತ್ತು. ಭ್ರಷ್ಟಾಚಾರದ್ದು ವಿಷಯಗಳನ್ನು ವಿಧಾನಸಭೆಯಲ್ಲಿ ಇವತ್ತು ಆರ್ ಅಶೋಕ್ ಮಾತಾಡಿದ್ರು, ಸುನೀಲ್ ಕುಮಾರ್ ಮಾತಾಡಿದ್ರು. ಇಡೀ ರಾಜ್ಯದ ಬಿಜೆಪಿ ಕಾರ್ಯಕರ್ತ ಅಪೇಕ್ಷೆ ಇರ್ತೈತೆ, ರಾಜ್ಯಾಧ್ಯಕ್ಷನು ಮಾತಾಡಬೇಕು, ಕಠೋರವಾಗಿ ಮಾತಾಡಬೇಕು. ನಾ ಹೆಂಗೆ ಮಾತಾಡ್ತೀನಿ ರಾಜ್ಯಸಭೆ ಒಳಗೆ, ಸಿದ್ದರಾಮಯ್ಯನವ್ರಿಗೆ ಅಟ್ಯಾಕ್ ಮಾಡ್ತೀವಿ, ಡಿ ಕೆ ಶಿವಕುಮಾರ್ಗೆ ಅಟ್ಯಾಕ್ ಮಾಡ್ತೀವಿ. ಇವ್ರು ಮಾಡಲೇ ಇಲ್ಲ. ನಾನು ನೋಡ್ಲಕತ್ತೀನಿ, ಮೊನ್ನೆ ವಿಧಾನಸಭೆ ಒಳಗೆ ಕುಂಡ್ರಲಿಲ್ಲ. ಅದಕ್ಕೆ ಸಂಪೂರ್ಣವಾಗಿ ಏನು ಜವಾಬ್ದಾರಿ ಇಲ್ಲ, ವಿಫಲಾಗ್ಯಾನ. ಸುಮ್ಮನೆ ಮನೆ ಬಿಟ್ಟು ಮನೆ ಹಾಕೊಂಡು ಈಗ ನವೆಂಬರ್ಗೆ 26 ಶಾಸಕರಿಗೆ ಕೂಡಿ ಕಾಂಗ್ರೆಸ್ ಶಾಸಕರು ವಿದೇಶ ಪ್ರಯಾಣ ಬಳಸ್ತಾ ಇದ್ದಾರೆ. ಇದು ಈಗ ಏನೊಂದು ನೆನಪಿದೆ ಎಲ್ಲರೂ ಕೂಡ ಅಂತಂದರೆ ಇಲ್ಲ ಹೊಸದಾಗಿ ಮತ್ತೆ ಏನಾದರೂ ಮತ್ತೆ ಕದ್ದೆ ಗುದ್ದಾಟ ಏನಾದರೂ ಅದರ ಹಿನ್ನೆಲೆಯಲ್ಲಿ ಈ ರೀತಿ ಹೋಗಿದ್ದಾರೆ ಅನ್ನೋದು ಕೇಳಿ ಬರ್ತಾ ಇದೆ. ಮತ್ತೆ ರೆಸಾರ್ಟ್ ರಾಜಕಾರಣ ಶುರುವಾಗುತ್ತೆ. ಮತ್ತೆ ಈಗ ಡಿ ಕೆ ಶಿವಕುಮಾರ್ಗೆ ಕೊನೆಯ ಅವಕಾಶ. ಇನ್ನು ಮುಂದೆ ಕರ್ನಾಟಕ ಕಾಂಗ್ರೆಸ್ಸೇ ಬರೋದಿಲ್ಲ, ಸಾಕಾಗೈತೆ. ಯಾವಾಗ ಇಲೆಕ್ಷನ್ ಬರ್ತದೆ ಜನ ಆಗತ್ತೆ. ಆ ಟೈಮ್ನಾಗ ಇವರು ಏನಾರು ಮಾಡಿ ನಾನೇ ಈಗ ಆಗಬೇಕು ಆಗ್ಲಿಕ್ಕ ಮುಂದೆ ಅಂದು ಭವಿಷ್ಯದಲ್ಲಿ ಪಾಪ ಡಿ ಕೆ ಶಿವಕುಮಾರ್ ಓಡಾಡ್ತಾ ಇದ್ದಾರೆ. ಆ ಸಿದ್ದರಾಮಯ್ಯನ ಬಿಡುಗು ಅಷ್ಟೇ ಈಜಿ ಇಲ್ಲ. ಸಿದ್ದರಾಮಯ್ಯನೂ ಭಾಳ ಗಟ್ಟದ. ಸಿದ್ದರಾಮಯ್ಯಂದ ಸಾಕಷ್ಟು ಶಾಸಕರದ. ಅದಕ್ಕೆ ಈ ಜಗಳ ಎಲ್ಲಿಗೆ ಬರ್ತದಂದ್ರೆ ಬಹುಶಃ ನನಗೆ ಅನ್ನಿಸ್ತದೆ ಆದಷ್ಟು ಜಲ್ದಿ ವಿಧಾನಸಭೆ ವಿಸರ್ಜನೆ ಆದರೂ ಆಶ್ಚರ್ಯ ಇದೆ. ಆ ರೀತಿ ಒಂದು ವಾತಾವರಣ ಇದೆ. ಅವರಿಗೆ ಡೂ ಆರ್ ಡೈ ಇದೆ. ಅವ್ರಿಗೆ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯ ಅವ್ರಿಗೆ ಏನಿದೆ, ಇನ್ನು ಮುಂದೆ ಅಂದು ಮುಖ್ಯಮಂತ್ರಿ ಅಂತ ನಾನು ಆಗೋದಿಲ್ಲ, ಹಂಗಾದ್ರೆ ಮನೆಗೆ ಹೋಗ್ತೀನಿ, ನನ್ನ ಮಗ ಅಂತೂ ಅಷ್ಟು ಯೋಗ್ಯ ಇಲ್ಲ, ಅವನು ವಸೂಲಿ ಕಂಪನಿ. ವಿಜೇಂದ್ರ ಹೆಂಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಈ ಸಿದ್ದರಾಮಯ್ಯನ ಮಗ ಅವನು ಬರೀ ವಸೂಲಿನ ಸೇಮ್ ವಿಜೇಂದ್ರ ಕಡೆನೇ ಟ್ರೈನಿಂಗ್ ತೊಗೋತಂತ ರಾತ್ರಿ ಹೆಂಗೆ ತೊಗೋಬೇಕು, ಹೆಂಗೆ ಡುಪ್ಲಿಕೇಟ್ ಸೇವ್ ಮಾಡಬೇಕು ಅಂತ ಹೇಳಿ ಎಲ್ಲ ಈ ಟ್ರೈನಿಂಗ್ ಕಡೆ ಮಾಸ್ಟರ್ ನಮ್ಮನೆ. ಅದಕ್ಕೆ ಸಿದ್ದರಾಮಯ್ಯ ಬರುವುದಿಲ್ಲ, ಡಿ ಕೆ ಶಿವಕುಮಾರ್ ಆಗೋದಿಲ್ಲ. ಮುಂದಿನ ಹಾದಿಯನ್ನು ವಿಧಾನಸಭೆ ವಿಚಾರಿಸೋಣ ಹಾಗೆ ಆಗ್ತದೆ. ಮತ್ತು ಒಳ್ಳೆಯ ಸರ್ಕಾರ ಬರ್ತದೆ. ಈಗೇನು ಇರ್ತಾವೆಲ್ಲ ನಾಗದ ಅಲ್ಲಿ ರಾಜ್ಯದಾಗ ಭೂ ಕಬಳಿಕೆ, ಹಿಂದೂ ದೇವಸ್ಥಾನಗಳಿಗೆ ಕಲ್ಲು ನಿನ್ನೆ ಒಂದು ಮೂರ್ತಿ ಬಗ್ಗೆ ಮತ್ತೆ ಇದಕ್ಕೆಲ್ಲಕ್ಕೆ ಶಾಶ್ವತ ಪರಿಹಾರ ಅಂದ್ರೆ ನಮ್ಮ JCB ಒಂದೇ. ಮುಂದೆ 28 ಗೌಡ ಸರ್ಕಾರ ಯಾವ ಸರ್ಕಾರ ಹೋದಂತ BJP ಸರ್ಕಾರ ಬರ್ತಿತ್ತು, ಯತ್ನಾಳ್ ಗೌಡ ಸರ್ಕಾರ ಬರ್ತಿತ್ತು, JCB ಸರ್ಕಾರ ಬರ್ತಿತ್ತು. ಒಟ್ಟು ಅಂತ ನಮ್ಮದು ಗಟ್ಟಿ ಐತಿ. ಕರ್ನಾಟಕ ಮುಖ್ಯಮಂತ್ರಿ ಆಗೋದು ಗಟ್ಟಿ ಐತಿ. ನಿಮ್ಮ ಎಲ್ಲ TV ಚಾನಲ್ ಮುಂದೆ ಪ್ರಮಾಣ ಸ್ವೀಕಾರ ಮಾಡೋದು ಗಟ್ಟಿ. ನವೆಂಬರ್ಗೆ ನವೆಂಬರ್ ಒಳಗೆ ಆಗಲ್ಲ. ಏನು ಪಾರ್ಟಿ ಆಂತರಿಕ ಏನೈತಿ ಗೊತ್ತಿಲ್ಲ. ನವೆಂಬರ್ನ ಒಳಗೆ ಬದಲಾಗ್ತಾರೋ ಏನು ಸೂರ್ಯಚಂದ್ರ ಅವರೇ ಹೆಚ್ಚಿನ ಮಾಹಿತಿ ಏನಾದ್ರು ಹಿಂಗೆ ಏನಿಲ್ಲ ನೋಡ್ರಿ. ಅದು ಎಲ್ಲರಿಗೂ ಗೊತ್ತಾಗುತ್ತೆ. ನೀವು ವಿಧಾನಸಭಾದಾಗೆ ಮಾತಾಡಲಿಲ್ಲ. ರಾಜ್ಯಪಾಲರ ಜಿ ರಾಮ್ಜಿ ಬಗ್ಗೆ ಅಲ್ಲಿ ಏನೂ ಮಾತಾಡಲಿಲ್ಲ. ನೀವು ಆ ರೆಕಾರ್ಡ್ ತರಿಸಿ ನೋಡ್ರಿ. ನೀವೊಬ್ಬ ರಾಜ್ಯಾಧ್ಯಕ್ಷ ಆಗಿ ಜಿ ರಾಮ್ಜಿಯನ್ನ ಸಮರ್ಥನೆ ಮಾಡ್ಕೊಡು. ನಾ ಮಾಡ್ಕೊಂಡೆ. ನಾನೇನು BJPನ ಹೊರಗೆ ಹಾಕೊಂಡು ನಾನು ಮೋದಿಯವರಿಗೆ ಧನ್ಯವಾದ ಹೇಳಿದೆ. ಅದರಲ್ಲಿರುವಂಥ ಒಳ್ಳೆಯ ಅಂಶಗಳನ್ನು ಹೇಳಿದೆ. ಅದನ್ನು ಹೇಳೇ ಇಲ್ಲ. ಮೋದಿಯವ್ರು ಹಂಗೆ ಮಾಡ್ಯಾರ, ಹಿಂಗೆ ಮಾಡ್ಯಾರ, ಅದು ಎಲ್ಲರಿಗೂ ಗೊತ್ತು. ಮೋದಿಯವ್ರು ಏನು ಮಾಡ್ಯಾರ ದೇಶಕ್ಕೆ. ಅದಕ್ಕೆ ಯಾವುದೇ ಕ್ಷೇತ್ರದಲ್ಲಿ ಅವರು ಸಕ್ಸಸ್ ಆಗಲ್ಲ. ಅವ್ರು ಒಂದೇ ಪರಿಹಾರ, ಸ್ವಂತ ಮನಸ್ಸಿನಿಂದ ರಾಜೀನಾಮೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।